ಸಾಕಷ್ಟು ಜನರಿಗೆ ಪ್ರಶ್ನೆಗಳಿದೆ. ಅರೆಸ್ಟ್ ಆಗಿ ಇಷ್ಟು ದಿನಗಳಾದರೂ ಸಹ ಚಿನ್ನಯ್ಯನಿಗೆ ಯಾಕೆ ಬೇಲ್ ಸಿಕ್ಕಿರಲಿಲ್ಲ? ಯಾವ ಚಿನ್ನಯ್ಯ ಆರಂಭದ ದಿನಗಳಲ್ಲಿ ಬಂದು ಬೆಳ್ತಂಗಡಿಯ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ನಲ್ಲ, ಅದೇ ಕೋರ್ಟ್ಗೆ ಒಂದು ತನಿಖಾ ವರದಿಯನ್ನ, ಮಧ್ಯಂತರ ತನಿಖಾ ವರದಿಯನ್ನ SIT ತಂಡ ಸಲ್ಲಿಸಿದೆ. SIT ತಂಡದ ಅಥವಾ ಪೊಲೀಸರ ಪರ್ಮಿಷನ್ ಇಲ್ಲದೆ ಆತ ಈ ಬೆಳ್ತಂಗಡಿಯ ಕೋರ್ಟ್ನ ಸರಹದ್ದು ಏನು ಬರುತ್ತೆ, ಲಿಮಿಟ್ಸ್ ಏನು ಬರುತ್ತೆ, ಆ ಲಿಮಿಟ್ಸ್ ಅನ್ನ ಬಿಟ್ಟು ಎಲ್ಲೂ ಕೂಡ ಹೊರಗಡೆ ಹೋಗುವಂತಿಲ್ಲ. ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ 39/2025 ಅಂದ್ರೆ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಂದರ್ಶನಗಳನ್ನ ಯಾವುದೇ ಮಾಧ್ಯಮಗಳಿಗಾಗಲಿ, ಯೂಟ್ಯೂಬ್ ಚಾನೆಲ್ಗಳಿಗಾಗಲಿ, ಪತ್ರಿಕೆಗಳಿಗಾಗಲಿ, ಮಾಧ್ಯಮಗಳ ಮುಂದೆ ಬಂದು ಮಾತನಾಡೋದಾಗ್ಲಿ, ಈ ಯಾವ ಕೆಲಸವನ್ನು ಸಹ ಚಿನ್ನಯ್ಯ ಮಾಡುವಂತಿಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯನಿಗೆ ಕೊನೆಗೂ ಕೂಡ ಜಾಮೀನು ನಿನ್ನೆ ಸಿಕ್ಕಂತಾಗಿದೆ. ಸಾಕಷ್ಟು ದಿನಗಳಿಂದ ಚಿನ್ನಯ್ಯ ಒಳಗಡೆ ಹೋದ ದಿನದಿಂದ, ಅಂದರೆ ಆರಂಭದ ದಿನಗಳಲ್ಲಿ ನೂರಾರು ಶವಗಳನ್ನು ನಾನು ಹೂತು ಹಾಕಿದ್ದೀನಿ, ನನ್ನ ಕೈನಲ್ಲಿ ಅಕ್ರಮವಾಗಿ ಮಹಿಳೆಯರ ಅಂದರೆ ಕೊಲೆಯಾದಂತಹ, ಅತ್ಯಾಚಾರ ಆದಂತಹ ಸ್ಥಿತಿಯಲ್ಲಿ ಸಿಕ್ಕಂತಹ ಮಹಿಳೆಯರ ಶವಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿ ನನ್ನ ಕೈನಲ್ಲಿ ಫೋರ್ಸ್ಫುಲಿ ದಫನ್ ಮಾಡಿಸಿದೆ ಎನ್ನುವ ಒಂದು ಆರೋಪವನ್ನು ಮಾಡಿಕೊಂಡು ಇದೇ ಚಿನ್ನಯ್ಯ ಬಂದಿದ್ದ, ಸಾಕ್ಷಿದಾರನಾಗಿ ಬಂದಿದ್ದ. ಆರಂಭದಲ್ಲಿ ಬೆಳ್ತಂಗಡಿಯ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆಯನ್ನು ಕೊಡುವ ಮೂಲಕ ಈ ಒಂದು ವಿಷಯವನ್ನು ಮುನ್ನೆಲೆಗೆ ತಂದಿದ್ದ. ಅದಾದ ನಂತರ ನ್ಯಾಯಾಲಯ ಹೇಳಿದ ಹಾಗೆ ಆತ ನಡೆದುಕೊಂಡಿದ್ದ. ದಕ್ಷಿಣ ಕನ್ನಡ ಜಿಲ್ಲೆಯ SP ಆಫೀಸ್ಗೂ ಸಹ ಭೇಟಿ ನೀಡುವ ಮೂಲಕ ಅಲ್ಲೂ ಒಂದು ಕಂಪ್ಲೇಂಟನ್ನು ಸಹ ಕೊಟ್ಟಿದ್ದ. ಅದಾದ ನಂತರ ಸರ್ಕಾರ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡೋದಕ್ಕೆ ವಿಶೇಷ ತನಿಖಾ ತಂಡ ಅಂದರೆ SITಯನ್ನು ರಚನೆ ಮಾಡಿತ್ತು. SIT ರಚನೆ ಆದಾಗಿನಿಂದ ಗುಂಡಿಯನ್ನು ಅಗುದ್ರು ಹತ್ತಿರ 20 ಗುಂಡಿಯನ್ನು ಅಗುದ್ರು. ಏನು ಸಿಕ್ತು, ಏನು ಸಿಕ್ಕಿಲ್ಲ, ಈ ಪ್ರಕರಣ ಏನಾಯಿತು, ಚಿನ್ನಯ್ಯನನ್ನ SIT ಪೊಲೀಸರ ತಂಡ ವಶಕ್ಕೆ ಪಡೆದದ್ದು ಏಕೆ, ಇದರ ಹಿಂದೆ ಯಾರದ್ದೆಲ್ಲ ಕೈವಾಡ ಇತ್ತು, ಅವರು ಕೋರ್ಟ್ಗೆ ಹೋಗಿ ಯಾವ ರೀತಿ ಒಂದು ಸೇಫ್ಟಿ ಮೆಜರ್ಮೆಂಟ್ಸನ್ನು ತೆಗೆದುಕೊಳ್ಳುವ ಮೂಲಕ SIT ಟೀಮ್ನ ಕೈಯಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗೋದನ್ನು ತಪ್ಪಿಸಿಕೊಂಡ್ರು ಅನ್ನೋದು ನಿಮಗೆಲ್ಲರಿಗೂ ಸಹ ಗೊತ್ತಿದೆ. ಇದೀಗ ಈ ಚಿನ್ನಯ್ಯ ಹೊರಗಡೆ ಬರ್ತಾ ಇದ್ದಾನೆ. ಅಂದರೆ ನಿನ್ನೆ ಚಿನ್ನಯ್ಯನಿಗೆ ಬೇಲ್ ಆಗಿದೆ. ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ಒಳಗಡೆ ಆ ಬೇಲ್ ಒಂದು ಪ್ರಕ್ರಿಯೆ ಇರುತ್ತೆ. ಶ್ಯೂರಿಟಿ ಕೊಡಬೇಕು, ಬಾಂಡ್ ಕೊಡಬೇಕು, ಒಂದಿಬ್ಬರು ಜಾಮೀನನ್ನು ಕೊಡಬೇಕು, ಒಂದಷ್ಟು ಷರತ್ತುಗಳನ್ನು ಸಹ ಕೋರ್ಟ್ ಹಾಕಿದೆ. ಸೊ ಹಾಗಾಗಿ ಆ ಪ್ರೊಸೀಜರ್ ಮುಗಿದ ಬಳಿಕ ಚಿನ್ನಯ್ಯ ಹೊರಗಡೆ ಬರ್ತಾನೆ. ಹೊರಗಡೆ ಬರ್ತಾ ಇದ್ದಂಗೆ ಸಾಕಷ್ಟು ಜನ, ಇಡೀ ಕರ್ನಾಟಕದ ಜನ ಕಾಯ್ತಾ ಇರ್ತೀರ. ಚಿನ್ನಯ್ಯನನ್ನ ಎಲ್ಲ ಮಾಧ್ಯಮಗಳು ಮಾತನಾಡಿಸ್ತವೆ. ಎಲ್ಲ ಮಾಧ್ಯಮಗಳು ಮಾತನಾಡಿಸಿ ಈ ಕೇಸ್ನಲ್ಲಿ ಯಾವೆಲ್ಲ ರೀತಿಯ ಡೆವಲಪ್ಮೆಂಟ್ ಆಗಿರ್ಬೋದು, ಯಾರು ಹೇಳ್ತಾ ಇರೋದು ಸತ್ಯ ಅಂತ ಚಿನ್ನಯ್ಯನ ಬಾಯಿನಲ್ಲೇ ಕೇಳಬೇಕು ಅಂತ ಎಲ್ಲ ಮಾಧ್ಯಮಗಳು ಕೂಡ ವೇಟ್ ಮಾಡ್ತಾ ಇದ್ವು. ಆದರೆ ಮಾಧ್ಯಮಗಳಿಗೆ ಹಾಗೂ ಚಿನ್ನಯ್ಯನಿಗೆ ಹಾಗೂ ಚಿನ್ನಯ್ಯನನ್ನ ಆರಂಭದ ದಿನಗಳಲ್ಲಿ ಸುಳ್ಳು ಹೇಳಿ ಕರೆದುಕೊಂಡು ಬಂದಿದ್ರು ಅಂತ ಏನು ಹೇಳಲಾಗ್ತಾ ಇದೆ, ಅವರೆಲ್ಲರಿಗೂ ಸಹ ಕೋರ್ಟ್ ಒಂದು ಶಾಕನ್ನು ಈ ಬೇಲ್ನ ಮೂಲಕ ಕೊಟ್ಟಿದೆ ಅಂತ ಹೇಳ್ಬೋದು. ಹೀಗೆ ಚಿನ್ನಯ್ಯನನ್ನ ಜೈಲಿನಿಂದ ಬಿಡುಗಡೆ ಮಾಡೋಕೆ 1 ಲಕ್ಷ ರೂಪಾಯಿನ ಶ್ಯೂರಿಟಿ ಹಾಗೂ 2 ಜಾಮೀನುದಾರರು ಜಾಮೀನನ್ನ ಕೊಟ್ಟರೆ ಮಾತ್ರ ಚಿನ್ನಯ್ಯ ಜೈಲಿನಿಂದ ಹೊರಗಡೆ ಬರೋದು ಅನ್ನುವ ಒಂದು ಕಂಡೀಷನ್ ಅನ್ನ ಸಹ ಕೋರ್ಟ್ ವಿಧಿಸಿದೆ. ಹಾಗಾಗಿ ಶ್ಯೂರಿಟಿ ಹಾಗೂ 1 ಲಕ್ಷ ರೂಪಾಯಿಗಳ ವೈಯಕ್ತಿಕ ಬಾಂಡನ್ನು ಕೋರ್ಟ್ಗೆ ಸಲ್ಲಿಸಬೇಕಾಗತ್ತೆ ಚಿನ್ನಯ್ಯ. ಸಾಕಷ್ಟು ಜನರಿಗೆ ಪ್ರಶ್ನೆಗಳಿದೆ. ಅರೆಸ್ಟ್ ಆಗಿ ಇಷ್ಟು ದಿನಗಳಾದರೂ ಸಹ ಚಿನ್ನಯ್ಯನಿಗೆ ಯಾಕೆ ಬೇಲ್ ಸಿಕ್ಕಿರಲಿಲ್ಲ ಅಂತ. ಹೌದು, ಯಾಕಪ್ಪ ಅಂತಂದರೆ ಆರಂಭದ ದಿನಗಳಲ್ಲಿ ಸಾಕ್ಷಿದಾರನಾಗಿ ಬಂದಂತಹ ಚಿನ್ನಯ್ಯ ಈ ಒಂದು ಉತ್ಖನನ ಕಾರ್ಯ ಅಂದರೆ ಗುಂಡಿಯನ್ನು ಅಗೆಯುವ ಕಾರ್ಯ ಏನು ಆರಂಭ ಆಯಿತೋ, ಆರಂಭ ಆಗಿ ಅಂತ್ಯ ಆಗುವವರೆಗೂ ಆತ ತೋರಿಸಿದ ಎಲ್ಲ ಪಾಯಿಂಟ್ಗಳಲ್ಲಿ ಆಗಿದ್ರಲ್ಲ, ಅದೆಲ್ಲ ಅಂತ್ಯ ಆಗುವವರೆಗೂ ಸಹ ಆತನ ಮೇಲೆ ಯಾವುದೇ ರೀತಿಯ ಡೌಟ್ ಪೊಲೀಸರಿಗೆ ಬಂದಿರಲಿಲ್ಲ. ಆದರೆ ಯಾವಾಗ ಆತ ತೋರಿಸಿದ ಜಾಗದಲ್ಲಿ ಮಾಡಿದ ಆರೋಪಕ್ಕೆ ಬೇಕಾದಂತಹ ಸಾಕ್ಷಿಗಳು ಅಥವಾ ಕುರುಹುಗಳು ಸಿಗಲಿಲ್ವೋ, ಆಗ ಅವರ ಮೇಲೆ ಡೌಟನ್ನು ಪಟ್ಟಂತಹ SIT ತಂಡ ಆತನನ್ನು ಕೂರಿಸಿಕೊಂಡು ವಿಚಾರಣೆಯನ್ನ ಮಾಡಿದಾಗ ಗೊತ್ತಾಗಿದ್ದು, ಆತ ನಾನು ಬೆಳ್ತಂಗಡಿಯ ಕೋರ್ಟ್ನಲ್ಲಿ ಹಾಗೂ ದಕ್ಷಿಣ ಕನ್ನಡದ SP ಆಫೀಸ್ನಲ್ಲಿ ಕೊಟ್ಟಂತಹ ಒಂದು ಹೇಳಿಕೆ ಹಾಗೂ ಕಂಪ್ಲೇಂಟ್ ಎರಡೂ ಸಹ ಸುಳ್ಳು. ಯಾರೋ ಹೇಳಿಕೊಟ್ಟಿದ್ದನ್ನು ನಾನು ಹೇಳುವ ಮೂಲಕ ಈ ತಪ್ಪನ್ನು ಮಾಡಿಬಿಟ್ಟಿದ್ದೀನಿ, ನನ್ನನ್ನು ಕ್ಷಮಿಸಿ ಅಂತ SIT ತಂಡದ ಮುಂದೆ ಹೇಳಿಕೊಂಡಿದ್ದಕ್ಕೆ ಆತನ ಮೇಲೆ ಡೌಟ್ ಬಂದು ಆತನನ್ನು ಅರೆಸ್ಟ್ ಮಾಡಿದರು. ಸೊ ಅರೆಸ್ಟ್ ಮಾಡಿದ ನಂತರ ಆತನಿಗೆ ಬೇಲ್
ಕೇಳುವ ನಿಟ್ಟಿನಲ್ಲಿ ಯಾವ ಒಂದು ಪ್ರಯತ್ನವೂ ಸಹ ನಡೆದಿರಲಿಲ್ಲ. ಯಾಕಪ್ಪ ಅಂತಂದ್ರೆ ಆರಂಭದಲ್ಲಿ ಆತನನ್ನ ಕರೆದುಕೊಂಡು ಬಂದಂತಹ ವಕೀಲರ ತಂಡ ಏನಿತ್ತು, ಆ ತಂಡ ಕಂಪ್ಲೀಟ್ ಆಗಿ ಚಿನ್ನಯ್ಯನಿಂದ ದೂರ ಆಗಿತ್ತು. ಹಾಗಾಗಿ ಬೇಲ್ ಅಪ್ಲಿಕೇಶನ್ ಅನ್ನ ಚಿನ್ನಯ್ಯನ ಪರವಾಗಿ ಹಾಕೋದಕ್ಕೆ ಕೂಡ ಹೊರಗಡೆಯಿಂದ ಯಾರು ಪ್ರೈವೇಟ್ ಲಾಯರ್ಗಳು ಇರಲಿಲ್ಲ. ಹೀಗಾಗಿ ಈ ಎಲ್ಲಾ ಕಾರಣಗಳಿಂದಾಗಿ ಚಿನ್ನಯ್ಯನಿಗೆ ಬೇಲ್ ಸಿಗೋದು ಇಷ್ಟು ತಡ ಆಯಿತು. ಅದರ ಜೊತೆಗೆ ತನಿಖೆ ಪ್ರಗತಿಯಲ್ಲಿ ಇತ್ತು. ಆಲ್ರೆಡಿ SIT ಟೀಮ್ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ರಿಪೋರ್ಟನ್ನು ರೆಡಿ ಮಾಡ್ತಾ ಇದ್ರು. ರಿಪೋರ್ಟನ್ನು ರೆಡಿ ಮಾಡುವ ಮೂಲಕ ಇತ್ತೀಚೆಗೆ ಎಲ್ಲರೂ ಕೂಡ ಗಮನಿಸಿರ್ತೀರಾ, ಬೆಳ್ತಂಗಡಿಯ ಕೋರ್ಟ್ಗೆ ಯಾವ ಚಿನ್ನಯ್ಯ ಆರಂಭದ ದಿನಗಳಲ್ಲಿ ಬಂದು ಬೆಳ್ತಂಗಡಿಯ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ನಲ್ಲ, ಅದೇ ಕೋರ್ಟ್ಗೆ ಒಂದು ತನಿಖಾ ವರದಿಯನ್ನು, ಮಧ್ಯಂತರ ತನಿಖಾ ವರದಿಯನ್ನು SIT ತಂಡ ಸಲ್ಲಿಸಿತ್ತು. ಇದು 4,000 ಪುಟಗಳಿಗಿಂತ ಹೆಚ್ಚಿನ ತನಿಖಾ ವರದಿ ಇದಾಗಿತ್ತು. ಈ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಿದ ನಂತರ ಅದನ್ನು ಗಮನಿಸಿದಂತಹ ಕೋರ್ಟ್ ಇದೀಗ ಚಿನ್ನಯ್ಯನಿಗೆ ಜಾಮೀನನ್ನ ನೀಡಬಹುದು ಎನ್ನುವ ಕಾರಣಕ್ಕೆ ಚಿನ್ನಯ್ಯನಿಗೆ ಜಾಮೀನನ್ನ ನೀಡಿದೆ. ಇನ್ನು ಹೀಗೆ ಚಿನ್ನಯ್ಯನಿಗೆ ಜಾಮೀನನ್ನ ನೀಡಿರುವಂತಹ ಕೋರ್ಟ್ ಸಾಕಷ್ಟು ಷರತ್ತುಗಳನ್ನ ಸಹ ವಿಧಿಸಿದೆ. ಅದೇನಪ್ಪಾ ಅಂತಂದ್ರೆ, ಆರೋಪಿ ಇದೇ ರೀತಿಯ ಅಪರಾಧವನ್ನ ಅಥವಾ ಅಪರಾಧಗಳನ್ನ ಮತ್ತೆ ಮಾಡಬಾರದು ಹಾಗೂ ಪರಾರಿಯಾಗಬಾರದು. ಬೆದರಿಕೆ ಪ್ರಚೋದನೆಗಳ ಮೂಲಕ ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನ ಹಾಳು ಮಾಡಬಾರದು ಮತ್ತು ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನ ನಾಶ ಮಾಡಬಾರದು ಅಂತ ಷರತ್ತುಗಳನ್ನ ಕೋರ್ಟ್ ವಿಧಿಸಿದೆ. ಇದರ ಜೊತೆಗೆ ಆರೋಪಿ ತನಿಖಾ ಅಧಿಕಾರಿಗಳು ಅಂದ್ರೆ SIT ಟೀಮ್ ಏನಿದೆ, ಈ SIT ಟೀಮ್ಗೆ ಆರೋಪಿಯ ಅವಶ್ಯಕತೆ ಇದೆ, ಆತನನ್ನ ತನಿಖೆ ನಡೆಸುವ ಅವಶ್ಯಕತೆ ಇದೆ, ಆತನಿಂದ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಅಂತ ತನಿಖಾಧಿಕಾರಿಗಳಿಗೆ ಏನಾದರೂ ಅನಿಸಿದ್ರೆ ಆ ಎಲ್ಲಾ ಸಮಯದಲ್ಲೂ ಸಹ ತನಿಖಾಧಿಕಾರಿಗಳಿಗೆ ಈ ಚಿನ್ನಯ್ಯ ಲಭ್ಯ ಇರಬೇಕು ಮತ್ತು ತನಿಖೆಗೆ ಸಹಕರಿಸಬೇಕು. ಅದರ ಜೊತೆಗೆ SIT ತಂಡದ ಅಥವಾ ಪೊಲೀಸರ ಪರ್ಮಿಷನ್ ಇಲ್ಲದೆ ಆತ ಈ ಬೆಳ್ತಂಗಡಿಯ ಕೋರ್ಟ್ನ ಸರಹದ್ದು ಏನು ಬರುತ್ತೆ, ಲಿಮಿಟ್ಸ್ ಏನು ಬರುತ್ತೆ, ಆ ಲಿಮಿಟ್ಸ್ ಅನ್ನ ಬಿಟ್ಟು ಎಲ್ಲೂ ಕೂಡ ಹೊರಗಡೆ ಹೋಗುವಂತಿಲ್ಲ. ಇದರ ಜೊತೆಗೆ ಈಗ ಆಲ್ರೆಡಿ ಬೆಳ್ತಂಗಡಿ ಕೋರ್ಟ್ಗೆ ಒಂದು ಮಧ್ಯಂತರ ವರದಿ ಸಲ್ಲಿಕೆ ಆಗಿದೆ. ಈ ಮಧ್ಯಂತರ ವರದಿ ಸಲ್ಲಿಕೆ ಆಗಿರೋದ್ರಿಂದ ಸಂಪೂರ್ಣವಾದಂತಹ ವರದಿ ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಕೆ ಆಗುವ ತನಕ ಪರ್ಯಾಯ ದಿನಗಳಲ್ಲಿ ಅಂದರೆ ಆಲ್ಟರ್ನೇಟಿವ್ ಡೇಸ್, ಸೋಮವಾರ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಸೈನ್ ಹಾಕಬೇಕು, ಮಂಗಳವಾರ ಹೋಗುವ ಅವಶ್ಯಕತೆ ಇಲ್ಲ, ಮತ್ತು ಬುಧವಾರ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಸೈನ್ ಹಾಕಬೇಕು. ಅಂದರೆ ಪರ್ಯಾಯ ದಿನಗಳಲ್ಲಿ ಆಲ್ಟರ್ನೇಟಿವ್ ಡೇಸ್ನಲ್ಲಿ ಚಿನ್ನಯ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಹಿ ಹಾಕಿ ಬರಲೇಬೇಕು ಎನ್ನುವ ಷರತ್ತನ್ನು ಸಹ ವಿಧಿಸಿದೆ. ನಾ ಆಲ್ರೆಡಿ ಆರಂಭದಲ್ಲೇ ಹೇಳಿದೆ, ಸಾಕಷ್ಟು ಜನ ಚಿನ್ನಯ್ಯನಿಗೆ ಜಾಮೀನು ಮಂಜೂರು ಆಯಿತು ಅಂದ ತಕ್ಷಣ ಆತನನ್ನು ಮಾತನಾಡಿಸಬೇಕು ಅಂತ ಸಾಕಷ್ಟು ಜನ ಅಂದುಕೊಂಡಿರ್ತಾರೆ. ಆತನನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಬುರುಡೆ ಗ್ಯಾಂಗ್ ಕೂಡ ಅಂದುಕೊಂಡಿರಬಹುದು. ಆದರೆ ಈ ಎಲ್ಲ ಮಾಧ್ಯಮಗಳಿಗೂ ಹಾಗೂ ಕೆಲವೊಂದಷ್ಟು ಕಿಡಿಗೇಡಿಗಳಿಗೂ ಒಂದಷ್ಟು ಈ ಕೇಸ್ಗೆ ಸಂಬಂಧಪಟ್ಟಂತೆ ಬೇಲ್ನಲ್ಲಿ ಒಂದಷ್ಟು ಅಂಶಗಳನ್ನ ಸೇರಿಸಿರೋದು ಇದೀಗ ಅವರಿಗೆಲ್ಲರಿಗೂ ಕೂಡ ಶಾಕನ್ನ ಕೊಟ್ಟಂತಾಗಿದೆ. ಯಾವುದಪ್ಪ ಅಂತಂದ್ರೆ, ಧರ್ಮಸ್ಥಳ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ 39/2025 ಅಂದ್ರೆ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಂದರ್ಶನಗಳನ್ನ ಯಾವುದೇ ಮಾಧ್ಯಮಗಳಿಗಾಗಲಿ, ಯೂಟ್ಯೂಬ್ ಚಾನೆಲ್ಗಳಿಗಾಗಲಿ, ಪತ್ರಿಕೆಗಳಿಗಾಗಲಿ, ಮಾಧ್ಯಮಗಳ ಮುಂದೆ ಬಂದು ಮಾತನಾಡೋದಾಗ್ಲಿ, ಈ ಯಾವ ಕೆಲಸವನ್ನು ಸಹ ಚಿನ್ನಯ್ಯ ಮಾಡುವಂತಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಇದನ್ನ ಮಾಡಿದ್ರೆ ಚಿನ್ನಯ್ಯನಿಗೆ ಮುಂದಿನ ದಿನಗಳಲ್ಲಿ ಈ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಆತ ಜೈಲನ್ನ ಸೇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಎನ್ನುವ ಎಚ್ಚರಿಕೆಯನ್ನ ಸಹ ಕೋರ್ಟ್ ಚಿನ್ನಯ್ಯನಿಗೆ ಕೊಟ್ಟಿದೆ. ಈ ಒಂದು ಖಡಕ್ ಆದಂತಹ ಡಿಸಿಷನ್ ಅನ್ನ ಯಾಕೆ ತೆಗೆದುಕೊಂಡಿರಬಹುದು ಕೋರ್ಟ್? ಈ ಹಿಂದಿನ ಸಾಕಷ್ಟು ಪ್ರಕರಣಗಳಲ್ಲಿ ಜೈಲಿಗೆ ಹೋಗ್ತಾರೆ, ಬೇಲ್ ತಗೊಂಡು ಹೊರಗಡೆ ಬರ್ತಾರೆ, ಹೊರಗಡೆ ಬಂದ ತಕ್ಷಣ ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ, ಮಾಧ್ಯಮಗಳ ಮುಂದೆ ಬಂದು ಮಾತನಾಡ್ತಾರೆ, ನನ್ನದೇನು ತಪ್ಪಿಲ್ಲ ಅಂತ ಹೇಳ್ಕೊಳ್ತಾರೆ. ಸೊ ಈ ರೀತಿ ಬೇರೆಯವರಿಗೆ ಅವಕಾಶ ಇರಬೇಕಾದ್ರೆ ಚಿನ್ನಯ್ಯನಿಗೆ ಯಾಕೆ ಆ ಅವಕಾಶ ಸಿಕ್ಕಿಲ್ಲ, ಅದನ್ನ ನಿರಾಕರಿಸಿದೆ ಕೋರ್ಟ್ ಅನ್ನೋದನ್ನ ನಾವು ಗಮನ ಹರಿಸಬೇಕು. ಯಾಕಪ್ಪ ಅಂತಂದ್ರೆ, ಚಿನ್ನಯ್ಯ ಅರೆಸ್ಟ್ ಆಗಿ ಒಳಗೆ ಹೋಗುವ ತನಕ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಯಾವಾಗ ಚಿನ್ನಯ್ಯ ಅರೆಸ್ಟ್ ಆಗಿ ಜೈಲನ್ನ ಸೇರ್ಕೋತಾನೆ, ಜೈಲನ್ನ ಸೇರಿಕೊಂಡ ನಂತರ ಆತನಿಗೆ ಸಂಬಂಧಪಟ್ಟ ಹಾಗೂ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಂದರ್ಶನಗಳು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸಾಕಷ್ಟು ವಿಡಿಯೋದ ತುಣುಕುಗಳು ಕೆಲವೊಂದಷ್ಟು ಅಂದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರು ಇವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಸಹ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇದನ್ನೆಲ್ಲವನ್ನೂ ಗಮನಿಸಿದಂತಹ ಕೋರ್ಟ್ ಈ ರೀತಿ
ಸಂದರ್ಶನಗಳನ್ನು ಮುಂಚೆಯೇ ಮಾಡಿ ಇಟ್ಟುಕೊಂಡು ಜನರ ಹಾದಿಯನ್ನು ತಪ್ಪಿಸೋದು, ತನಿಖೆಯ ಹಾದಿಯನ್ನು ತಪ್ಪಿಸೋದು, ಪೊಲೀಸರ ಹಾದಿಯನ್ನು ತಪ್ಪಿಸೋದು, ಇಂತಹ ಕೆಲಸಗಳು ಆಗಬಾರದು. ಜನ ಮಿಸ್ಲೀಡ್ ಆಗಬಾರದು, ಪೊಲೀಸ್ ಕೂಡ ಮಿಸ್ಲೀಡ್ ಆಗಬಾರದು ಎನ್ನುವ ಕಾರಣಕ್ಕೇನೆ ಚಿನ್ನಯ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಏನೆಲ್ಲ ಆಗಿದೆ ಆ ಯಾವ ವಿಷಯಗಳನ್ನು ಸಹ ಮಾಧ್ಯಮಗಳ ಮುಂದೆ ಬಂದು ಮಾತನಾಡುವಂತಿಲ್ಲ ಎನ್ನುವ ಒಂದು ಖಡಕ್ ಸಂದೇಶವನ್ನು ಕೋರ್ಟ್ ಚಿನ್ನಯ್ಯನಿಗೆ ಕೊಟ್ಟಿದೆ. ಸೊ ಚಿನ್ನಯ್ಯ ಇದೀಗ ಬೇಲ್ನ ಮುಖಾಂತರ ಇನ್ನೇನು ಇವತ್ತು ಅಥವಾ ನಾಳೆ ಒಳಗಡೆ ಹೊರಗಡೆ ಬರಬಹುದು. ಏನನ್ಸುತ್ತೆ ಚಿನ್ನಯ್ಯನಿಗೆ ಬೇಲ್ ಸಿಕ್ಕಿದ್ದು, ಜೊತೆಗೆ ಚಿನ್ನಯ್ಯನಿಗೆ ಕೋರ್ಟ್ ವಿಧಿಸಿರುವ ಈ ಎಲ್ಲ ಷರತ್ತುಗಳನ್ನು ನೋಡಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.